ಮೇಲ್ಭಾಗದಿಂದ ಪ್ರತಿ 32 ಮೀಟರ್ ಆಳಕ್ಕೆ ಹೋದಂತೆ ಎಷ್ಟು ಉಷ್ಣಾಂಶ ಹೆಚ್ಚಾಗುತ್ತದೆ? 6 ಡಿಗ್ರಿ ಸೆಲ್ಸಿಯಸ್, 12 ಡಿಗ್ರಿ ಸೆಲ್ಸಿಯಸ್, 1 ಡಿಗ್ರಿ ಸೆಲ್ಸಿಯಸ್ ಮತ್ತು 4 ಡಿಗ್ರಿ ಸೆಲ್ಸಿಯಸ್. ಎಷ್ಟು? FDA 2019 ಕೇಳಿದ ಪ್ರಶ್ನೆ ಇದು. ಒಂದು ಡಿಗ್ರಿ ಸೆಲ್ಸಿಯಸ್ ರೈಟ್ ಆನ್ಸರ್ ನೋಡಿ. 1 ಡಿಗ್ರಿ ಸೆಲ್ಸಿಯಸ್. ನೋಡಿ, ಭೂಮಿ ಅಂತರಾಳವನ್ನು ಏನಂತ ಕರೀತಾರೆ ಅಂದ್ರೆ ಲಿಥೋಸ್ಪಿಯರ್ ಅಂತ ಕರೀತಾರೆ. ಲಿಥೋಸ್ಪಿಯರ್ ಎಂಬ ಪದವನ್ನು ಮೊದಲ ಬಾರಿಗೆ ಬಳಸಿದವರು EH ಲವ್, AEH ಲವ್ ಅನ್ನುವಂತ ವ್ಯಕ್ತಿ. ಈ ಲಿಥೋಸ್ಪಿಯರ್ ಅನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿದವರು ಯಾರಂದ್ರ ಜೋಸೆಫ್ ಬ್ಯಾರಲ್ ಅನ್ನುವಂತ ವ್ಯಕ್ತಿ. ಜೋಸೆಫ್ ಬ್ಯಾರಲ್ ಎಂಬ ವ್ಯಕ್ತಿ ಪ್ರಪಂಚದಲ್ಲಿ ಮೊದಲ ಬಾರಿಗೆ ಈ ಲಿಥೋಸ್ಪಿಯರ್ ಅನ್ನ ಬಹಳ ವ್ಯವಸ್ಥಿತವಾಗಿ ಅಧ್ಯಯನ ಮಾಡಿದಂತ ವ್ಯಕ್ತಿ. ಪ್ರತಿ 32 ಮೀಟರ್ ಆಳ ಹೋದಂತೆ 1 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಏನಾಗ್ತಂದ್ರೆ ಹೆಚ್ಚಾಗ್ತದೆ ನೋಡಿ. ಭೂಮಿಯ ಅಂತರಾಳವನ್ನು ನಾವು 3 ಭಾಗಗಳನ್ನ ವಿಂಗಡಿಸ್ತೀವಿ. ಒಂದು ತೊಗಟೆ, ಮಿಶ್ರಗೋಳ ಮತ್ತೆ ಕೇಂದ್ರಗೋಳ ಅಂತೇಳಿ 3 ಭಾಗಗಳನ್ನಾಗಿ ವಿಂಗಡಿಸ್ತೀವಿ. ಒಂದು ಭೂತೊಗಟೆ, ಅದಕ್ಕೆ ಭೂಕವಚ, ಎರಡನೇದ್ದು ಮಿಶ್ರಗೋಳ, ಮೂರನೇದ್ದು ಕೇಂದ್ರಗೋಳ. ಭೂಮಿ ಅಂತರಾಳವನ್ನು ಮುಖ್ಯವಾಗಿ ಎಷ್ಟು ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ ಅಂತಂದ್ರೆ 3 ಭಾಗಗಳನ್ನಾಗಿ. ನೆಕ್ಸ್ಟ್ ಕ್ವಶನ್. ಭೂಮಿಯ ಅತ್ಯಂತ ಮೇಲ್ಭಾಗ ಪದರವನ್ನು ಏನಂತ ಕರೀತಾರೆ? ಭೂಮಿಯ ಮೇಲಿನ ಭಾಗವನ್ನ ಯಾವ ಹೆಸರಿಂದ ಕರೀತಾರೆ? ಅತ್ಯಂತ ಮೇಲಿನ ಪದರನ್ನ ಸರಿ ಉತ್ತರ ಭೂತೊಗಟೆ ಅಂತ ಕರೀತಾರೆ ನೋಡಿ. ಭೂಮಿಯ ಅತ್ಯಂತ ಮೇಲಿನ ಭಾಗವನ್ನು ಭೂತೊಗಟೆ. ಭೂಕವಚ ಅಥವಾ ಕ್ರಸ್ಟ್ ಅಂತ ಕರಿತೀವಿ ಭೂಮಿಯ ಅತ್ಯಂತ ಮೇಲಿನ ಭಾಗ. ಇದರ ಆಳ ಎಷ್ಟಿದೆ ಅಂತಂದ್ರೆ ಸುಮಾರು ಮೇಲಿನ ಭಾಗದಿಂದ ಭೂಕವಚದ ಆಳ 30 ಕಿಲೋಮೀಟರ್ ಆಳ ಇದೆ. ಅದನ್ನ 2 ಭಾಗ ಮಾಡ್ತೀವಿ. ಒಂದು ಎಸ್ನೋಸ್ಪಿಯರ್, ಒಂದು ಸಿಯಾಲ್ ವಲಯ, ಇನ್ನೊಂದು ಸೀಮಾ ವಲಯ ಅಂತೇಳಿ ಭಾಗವನ್ನು ವಿಂಗಡಿಸ್ತೀವಿ. ಕೇವಲ ಶಿಲಾಗೋಳವನ್ನು ಪರಿಗಣಿಸಿದಾಗ, ಕ್ರಸ್ಟ್ ಅನ್ನು ಪರಿಗಣಿಸಿದಾಗ ಅತಿ ಹೆಚ್ಚು ಕಂಡು ಬರುವಂತ ಅನಿಲ ಯಾವುದು? ಗರಿಷ್ಠ ಯಾವ ಅನಿಲ ಕಂಡು ಬರುತ್ತದೆ? ವೆರಿ ಗುಡ್, ಆಕ್ಸಿಜನ್ ಕಂಡು ಬರ್ತದೆ ನೋಡಿ. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಆಕ್ಸಿಜನ್. ಸಿಎಲ್ ಮತ್ತು ಸೀಮಾ ವಲಯಗಳನ್ನ ಬೇರ್ಪಡಿಸುವಂತ ರೇಖೆ ಯಾವುದು? ಸಿಯಾಲ್ ವಲಯ ಮತ್ತು ಸೀಮಾ ವಲಯಗಳನ್ನ ಬೇರ್ಪಡಿಸುವಂತ ರೇಖೆ ಯಾವುದು? ಸಿಯಾಲ್ ವಲಯ ಮತ್ತು ಸೀಮಾ ವಲಯಗಳನ್ನು ಬೇರ್ಪಡಿಸುವ ರೇಖೆ ಯಾವುದಂದ್ರ ಕಾರ್ನಾಡ್ ರೇಖೆ ನೋಡಿ. ಕಾರ್ನಾಡ್ ರೇಖೆ ಇದು ಸಿಯಾಲ್ ಮತ್ತು ಸೀಮಾ ವಲಯಗಳನ್ನು ಬೇರ್ಪಡಿಸ್ತದೆ. ಸಿಯಾಲ್ ವಲಯ ಮತ್ತು ಸೀಮಾ ವಲಯಗಳನ್ನು ಬೇರ್ಪಡಿಸುವಂತ ರೇಖೆ ಯಾವಂದ್ರೆ ಕಾರ್ನಾಡ್ ವಲಯ ಅಂತ ಹೇಳಿ ಕರಿತೀವಿ. ಭೂತೊಗಟೆಯಲ್ಲಿ ಕಂಡುಬರುವ
ಅಥವಾ ಭೂಕವಚದಲ್ಲಿ ಬಹುದೊಡ್ಡ ಪ್ರಮಾಣ ಸಿಗುವಂತ ಮೂಲ ವಸ್ತು ಯಾವುದಂದ್ರ ಆಕ್ಸಿಜನ್. ನೋಡಿ, ಆಮ್ಲಜನಕ ಹೈಯೆಸ್ಟ್ ಇದೆ. ಸಿಯಾಲ್ ವಲಯ ಅಂತ ಯಾಕೆ ಕರೆದ್ರಂದ್ರ ಸಿಲಿಕಾನ್ ಮತ್ತು ಅಲ್ಯೂಮಿನಿಯಂ ಪ್ರಮಾಣ ಹೆಚ್ಚಾಗಿದ್ದರಿಂದ ಸಿಯಾಲ್ ವಲಯ ಅಂತ ಕರೆದರು. ಕೇಂದ್ರಗೋಳ ಮತ್ತು ಮ್ಯಾಂಟಲ್ ನಡುವಿನ ವಲಯವನ್ನು ಏನಂತ ಕರೀತಾರೆ? ಕೇಂದ್ರಗೋಳ ಮತ್ತು ಮ್ಯಾಂಟಲ್ ನಡುವಿನ ವಲಯವನ್ನು ಯಾವ ಹೆಸರಿಂದ ಕರೀತಾರೆ? ರೆಪಿಟ್ ಅಂತ ಕರೀತಾರೆ, ಕಾರ್ನಾಡ್ ರೇಖೆ ಅಂತ ಕರೀತಾರೆ, ಓಲ್ಡ್ ಹ್ಯಾಮ್ ರೇಖೆ ಅಂತಾರೆ, ಮೊಹರವಿಸಿಕ್ ರೇಖೆ ಅಂತ ಕರೀತಾರೆ. ಕೇಂದ್ರಗೋಳ ಮತ್ತು ಮ್ಯಾಂಟಲ್ ನಡುವಿನ ವಲಯವನ್ನ ಯಾವ ಹೆಸರಿಂದ ಕರೆಯುತ್ತಾರೆ? ಆನ್ಸರ್ ಮಾಡ್ತಾರೆ. ಸರಿ ಉತ್ತರ ಹೋಲ್ಡ್ಯಾಮ್ ಅಂತ ಕರೀತಾರೆ. ನೋಡಿ, ಹೋಲ್ಡ್ಯಾಮ್. ಕೇಂದ್ರಗೋಳ ಮತ್ತು ಮ್ಯಾಂಟಲ್ ನಡುವಿನ ವಲಯವನ್ನು ಯಾವ ಹೆಸರಿಂದ ಕರೀತಾರೆ ಅಂದ್ರೆ ಹೋಲ್ಡ್ಯಾಮ್ ಅನ್ನುವಂತ ಹೆಸರಿಂದ ಕರೀತಾರೆ. ಇದು ನೋಡಿ, ಎಸ್ತನೋಸ್ಪಿಯರ್ ಮತ್ತು ಮೆಸೋಸ್ಪಿಯರ್ಗಳ ನಡುವಿನ ಭಾಗವನ್ನ ರೆಪಿಟ್ ಅಂತ ಕರೀತಾರೆ. ಎಸ್ತನೋಸ್ಪಿಯರ್ ಮತ್ತು ಮೆಸೋಸ್ಪಿಯರ್ ನಡುವಿನ ಭಾಗವನ್ನು ರೆಪಿಟ್ ಅಂತ ಕರೆದರೆ, ಮ್ಯಾಂಟಲ್ ಮತ್ತು ಕೇಂದ್ರಗೋಳಿನ ನಡುವಿನ ಭಾಗವನ್ನ ಗುಟೆನ್ಬರ್ಗ್ ರೇಖೆ ಅಥವಾ ಹೋಲ್ಡ್ಯಾಮ್ ರೇಖೆ ಅಂತ ಕರೀತಾರೆ. ಹೋಲ್ಡ್ಯಾಮ್ ರೇಖೆ ಅಂದ್ರೂ ಒಂದೇ, ಗುಟೆನ್ಬರ್ಗ್ ರೇಖೆ ಅಂದ್ರೂ ಒಂದೇ. ಮ್ಯಾಂಟಲ್ ವಲಯ ಮತ್ತು ಕೇಂದ್ರಗೋಳದ ನಡುವಿನ ಭಾಗ. ಕೇಂದ್ರಗೋಳವನ್ನು ಹೀಗೂ ಕರೆಯುತ್ತಾರೆ: ಸಿಯಾಲ್ ವಲಯ, ಸೀಮಾ ವಲಯ, ನೆಫಿ ವಲಯ, ಮೇಲಿನ ಎಲ್ಲವೂ. ನೀಫೆ ವಲಯ ಅಂತ ಕರೀತಾರೆ. ನೋಡಿ, ಯಾಕೆ ಇದನ್ನ ನೀಫೆ ವಲಯ ಅಂತ ಕರೆಯೋರು ಅಂದ್ರೆ ನಿಕ್ಕಲ್ ಮತ್ತು ಫೆರಸ್ ಪ್ರಮಾಣ ಜಾಸ್ತಿ ಇದೆ. ನಿಕ್ಕಲ್ ಮತ್ತು ಫೆರಸ್ ಪ್ರಮಾಣ ಜಾಸ್ತಿ ಇರುವುದರಿಂದ ಇದನ್ನು ನೀಫೆ ಅಂತ ಕರೀತಾರೆ. ನೀಫೆ ಇದರ ಮೀನಿಂಗ್ ಏನಂದ್ರೆ ನಿಕ್ಕಲ್ ಮತ್ತು ಫೆರಸ್ ಪ್ರಮಾಣ ಅಧಿಕವಾಗಿರುವುದರಿಂದ ಇದನ್ನು ನೀಫೆ ಅಂತ ಕರೆದರು. ಕೇಂದ್ರಗೋಳವನ್ನು ಹೀಗೂ ಕರೆಯುತ್ತಾರೆ ಅಂದ್ರೆ ನೀಫೆ ವಲಯ. ಇದು ನೋಡಿ, ಕೇಂದ್ರಗೋಳವನ್ನ ಭೂತಿರುಳು ಅಂತ ಕರೀತಾರೆ ಅಥವಾ ಕೋರ್ ಅಂತ ಕರೀತಾರೆ. ಇಲ್ಲಿ ಹೈಯೆಸ್ಟ್ ನಿಕ್ಕಲ್ ಮತ್ತು ಫೆರಸ್ ಇರುವುದರಿಂದ ಇದನ್ನ ನೀಫೆ ಅಂತ ಕರೀತಾರೆ. ಇಲ್ಲಿ ಸರಿ ಸಾಂದ್ರತೆ ಎಷ್ಟಿದೆ ಅಂದ್ರೆ 5.5 to 11 ಗ್ರಾಮ್ ಫಾರ್ ಸೆಂಟಿಮೀಟರ್ ಕ್ಯೂಬ್ ಇಲ್ಲಿ ಸಾಂದ್ರ ಪ್ರಮಾಣ ಇದೆ. ಭೂಮಿಯ ಅತ್ಯಂತ ಗಟ್ಟಿಯಾಗಿರುವಂತ ವಲಯ, ಇಡೀ ಭೂಮಂಡಲದಲ್ಲಿ ಅತ್ಯಂತ ಗಟ್ಟಿಯಾಗಿರುವಂತ ವಲಯ ಅಂದ್ರೆ ಇದೆ, ಕೇಂದ್ರಗೋಳನೆ ಹೈಯೆಸ್ಟ್ ಗಟ್ಟಿಯಾಗಿರುತ್ತದೆ. ಅತಿ ಹೆಚ್ಚು ಡೆನ್ಸಿಟಿ ಹೊಂದಿರುವಂತಕ್ಕಂಥ ವಲಯ ಅಂದ್ರೆ ಇದೆ. ಇಲ್ಲಿ ಡೆನ್ಸಿಟಿ ಪ್ರಮಾಣ ಎಷ್ಟಿದೆ ಅಂದ್ರೆ 11 ಗ್ರಾಮ್ ಫಾರ್ ಸೆಂಟಿಮೀಟರ್ ಕ್ಯೂಬ್. ಭೂಮಿಯ ಸಾಂದ್ರತೆ ಎಷ್ಟಿದೆ? ಸರಾಸರಿ ಸಾಂದ್ರತೆ 0.71 ಗ್ರಾಮ್ ಫಾರ್ ಸೆಂಟಿಮೀಟರ್ ಕ್ಯೂಬ್, 2.4 ಗ್ರಾಮ್ ಫಾರ್ ಸೆಂಟಿಮೀಟರ್ ಕ್ಯೂಬ್, 5.83 ಗ್ರಾಮ್ ಫಾರ್ ಸೆಂಟಿಮೀಟರ್ ಕ್ಯೂಬ್, 5.51 ಗ್ರಾಮ್ ಫಾರ್ ಸೆಂಟಿಮೀಟರ್ ಕ್ಯೂಬ್. ನೋಡಿ, ಎಷ್ಟು ಪರ್ಸೆಂಟ್ ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ?
ಭೂಮಿಯ ಸಾಂದ್ರ ಪ್ರಮಾಣ ಎಷ್ಟಿದೆ ಅಂತಂದ್ರೆ 5.51 ಗ್ರಾಮ್ ಫಾರ್ ಸೆಂಟಿಮೀಟರ್ ಕ್ಯೂಬ್ ಇದೆ ನೋಡಿ. ಭೂಮಿಯ ಸರಾಸರಿ ಸಾಂದ್ರತೆ 5.51 ಗ್ರಾಮ್ ಫಾರ್ ಸೆಂಟಿಮೀಟರ್ ಕ್ಯೂಬ್. ಶನಿ ಗ್ರಹದ ಸಾಂದ್ರ ಪ್ರಮಾಣ ಎಷ್ಟಿದೆ? ಶನಿ ಗ್ರಹದ ಸಾಂದ್ರ ಪ್ರಮಾಣ ಎಷ್ಟಿದೆ? ಶನಿ ಗ್ರಹದ ಸಾಂದ್ರ ಪ್ರಮಾಣ ಎಷ್ಟಿದೆ ಅಂದ್ರೆ 0.71 ಗ್ರಾಮ್ ಫಾರ್ ಸೆಂಟಿಮೀಟರ್ ಕ್ಯೂಬ್. ಇಡೀ ಸೌರಮಂಡಲದಲ್ಲಿ ಅತ್ಯಂತ ಹಗುರವಾಗಿರುವಂತ ಗ್ರಹ, ಇಡೀ ಸೌರಮಂಡಲದಲ್ಲಿ ಅತ್ಯಂತ ಹಗುರವಾದ ಗ್ರಹನ ನಾವು ಭೂಮಿ ಅಂತ ಗುರುತಿಸ್ತೀವಿ, ಶನಿ ಅಂತ ಗುರುತಿಸ್ತೀವಿ. ಅತ್ಯಂತ ಭಾರವಾಗಿರುವಂತ ಗ್ರಹ ಅಂದ್ರೆ ಭೂಮಿ. ಶನಿ ಗ್ರಹದ ಸಾಂದ್ರ ಪ್ರಮಾಣ 0.71 ಇದ್ದು ಅತ್ಯಂತ ಹಗುರವಾಗಿರುವಂತ ಗ್ರಹ ನೋಡಿ. ಅತ್ಯಂತ ಹಗುರವಾದ ಗ್ರಹ ಇಡೀ ಸೌರಮಂಡಲದಲ್ಲಿ. ಇಡೀ ಸೌರಮಂಡಲದಲ್ಲಿ ಅತ್ಯಂತ ಭಾರವಾಗಿರುವ ಗ್ರಹ ಅಂತಂದ್ರೆ ಇದೆ, ಅತಿ ಭಾರವಾದ ಗ್ರಹ. ಭಾರವಾದ ಗ್ರಹ. ಭೂಮಿಯ ಮೇಲೆ ಅತ್ಯಂತ ಆಳವಾಗಿರುವಂತ ಸ್ಥಳ ಯಾವಂದ್ರೆ ಕೋಲ. ಈ ಕೋಲ್ ಅನ್ನುವಂತ ಅಥವಾ ಕೋಲಾ ಎಂಬ ಪ್ರದೇಶ ಎಲ್ಲಿದೆ? ಈ ಪ್ರದೇಶ ಎಲ್ಲಿದೆ ಅಂದ್ರೆ ರಷ್ಯಾ ದೇಶದಲ್ಲಿದೆ ನೋಡಿ. ಆಕ್ಚುಲಿ ಇದರ ಮೂಲ ಹೆಸರು ಅಕೋಲಾ ಅಂತ ಕರೀತಾರೆ. ಅಕೋಲಾ ಭೂಮಿಯ ಅಂದ್ರೆ ಭೂಮಿಯನ್ನ ಅಗೆಯುವ ಸಲುವಾಗಿನೇ, ಭೂಮಿಯ ಅಂತರಾಳವನ್ನ ತಿಳ್ಕೊಳ್ಳೋ ಸಲುವಾಗಿನೇ ಭೂಮಿಯನ್ನು ಎಷ್ಟು ಅಗೆಯಲಾಯಿತು ಅಂದ್ರೆ ಇಲ್ಲಿ ನೋಡಿ 12,262 ಮೀಟರ್ ಕಿಲೋಮೀಟರ್ ಆಗಿರೋದು ಮೀಟರ್ ಆಗಬೇಕು. 12,262 ಮೀಟರ್ ಭೂಮಿಯನ್ನು ಅಗೆಯಲಾಯಿತು. ರಷ್ಯಾ ದೇಶದ ಕೋಲಾ ಪರ್ಯಾಯ ಪ್ರಸ್ಥಭೂಮಿ, ಅದು ಇಡೀ ಭೂಮಿಯ ಮೇಲಿನ ಅತ್ಯಂತ ಆಳವಾಗಿರುವಂತ ಬಿಂದುವನ್ನು ಗುರುತಿಸ್ತೀವಿ. ಭೂಮಿಯಲ್ಲಿ ಅತ್ಯಂತ ಆಳವಾಗಿರುವಂತ ಬಿಂದು ಇದು. ಯಾವ ವರ್ಷ ಇದನ್ನ ಅಗೆಯಲಾಯಿತು ಅಂದ್ರೆ 1989ರಲ್ಲಿ ನೋಡಿ. 1989ರಲ್ಲಿ ಇದನ್ನ ಅಗೆಯಲಾಯಿತು. ನಿಸರ್ಗದತ್ತವಾಗಿ ಮಾನವನಿಂದ ಅಗೆಯಲ್ಪಟ್ಟಿರ್ತಕ್ಕಂಥ ಅತ್ಯಂತ ಆಳವಾಗಿರುವಂತ ಬಿಂದು ಇದು. ರಷ್ಯಾ ದೇಶದ ಅಕೋಲಾ ಪ್ರಸ್ಥಭೂಮಿಯಲ್ಲಿ ಕಂಡು ಬರುವಂತ ಸ್ಥಳ. ಭೂಮಿಯ ಹೊರಪದರದ ಅತಿ ಹೆಚ್ಚಿನ ಭಾರಕ್ಕೆ ಕಾರಣವಾಗಿರುವಂತ ವಸ್ತು ಯಾವುದು? ಭೂಮಿಯ ಹೊರಪದರದ ಅತಿ ಹೆಚ್ಚಿನ ಭಾರಕ್ಕೆ ಕಾರಣವಾಗಿರುವಂತ ವಸ್ತು ಯಾವುದು? ಆಮ್ಲಜನಕ ರೈಟ್ ಆನ್ಸರ್ ನೋಡಿ. ಆಕ್ಸಿಜನ್ ಸರಿಯಾಗಿರುವಂತ ಉತ್ತರ. ಭೂಮಿಯ ಸಂಯೋಜನೆ ತೆಗೆದುಕೊಂಡಾಗ ಕೇವಲ ಕ್ರಸ್ಟ್ ಅನ್ನು ನೋಡಿದಾಗ, ಭೂತೊಗಟೆಯನ್ನು ಗಮನಿಸಿದಾಗ 46.6 ಆಕ್ಸಿಜನ್ ಇದೆ, 27.7 ಸಿಲಿಕಾನ್ ಇದೆ, ಸುಮಾರು 8.1 ಅಲ್ಯೂಮಿನಿಯಂ ಇದೆ, ಕಬ್ಬಿಣದ ಪ್ರಮಾಣ 5 ಇದೆ ನೋಡಿ. ಕ್ಯಾಲ್ಸಿಯಂ 3.6 ಇದೆ, ಸೋಡಿಯಂ 2.8 ಇದೆ, ಪೊಟ್ಯಾಷಿಯಂ 2.6 ಇದೆ, ಮ್ಯಾಗ್ನೀಷಿಯಂ 2.1 ಇದೆ. ಕ್ರಸ್ಟ್ ಅನ್ನ ಭೂತೊಗಟೆಯನ್ನು ಪರಿಗಣಿಸಿದಾಗ ಹೈಯೆಸ್ಟ್ ಆಕ್ಸಿಜನ್ ಇದೆ ಕ್ರಸ್ಟ್ ಅನ್ನ. ಇನ್ನು ಸಂಪೂರ್ಣ ಭೂಮಿಯನ್ನ ಪರಿಗಣಿಸಿದಾಗ ಅತಿ ಹೆಚ್ಚು ಯಾವುದಿದೆ ಅಂದ್ರೆ ಕಬ್ಬಿಣ ಇದೆ ನೋಡಿ. ಹೈಯೆಸ್ಟ್ ಕಬ್ಬಿಣದ ಅಂಶ ಇದೆ. ಎಷ್ಟಿದೆ? 35%. ಆಮ್ಲಜನಕ 30%, ಸಿಲಿಕಾನ್ 15%, ಮ್ಯಾಗ್ನೀಷಿಯಂ 13%, ನಿಕ್ಕಲ್ಲ 2.4%, ಸಲ್ಫರ್ 1.9%. ಸಂಪೂರ್ಣ ಭೂಮಿಯನ್ನು ಪರಿಗಣಿಸಿದಾಗ ಹೈಯೆಸ್ಟ್ ಕಂಡು ಬರುವುದು ಕಬ್ಬಿಣ. ಕೇವಲ ಭೂಮಿಯ ಮೇಲಿನ ಪದರನ್ನು ಪರಿಗಣಿಸಿದಾಗ ಹೈಯೆಸ್ಟ್ ಕಂಡು ಬರುವುದು ಆಕ್ಸಿಜನ್ 46.6% ಇದೆ ನೋಡಿ. ಭೂಮಿಯಲ್ಲಿ ಅತ್ಯಂತ ಹೇರಳವಾಗಿ ದೊರೆಯುವಂತ ಲೋಹ ಯಾವುದು? ಅತ್ಯಂತ ಹೇರಳವಾಗಿ ದೊರೆಯುವಂತ ಲೋಹ ಯಾವುದು ಅಂತ ಕ್ವಶನ್ ಆಗಿದೆ. ಯಾವುದು? ಈ ಜಸ್ಟ್ ಇದರ ಬಗ್ಗೆ ಡಿಸ್ಕಸ್ ಮಾಡಿದ್ದೇನೆ.
ಭೂಮಿಯಲ್ಲಿ ಅತ್ಯಂತ ಹೇರಳವಾಗಿ ದೊರೆಯುವ ಲೋಹ ಯಾವುದು? ಕಬ್ಬಿಣ ಕರೆಕ್ಟ್ ಆನ್ಸರ್ ನೋಡಿ. ಹೈಯೆಸ್ಟ್ ದೊರೆಯುವಂತ ಲೋಹ ಅಂದ್ರೆ ಕಬ್ಬಿಣ. ಎಷ್ಟಿದೆ ನೋಡಿ, 35% ಕಬ್ಬಿಣನೇ ಇದೆ. ಶಿಲಾಗೋಳವನ್ನು ಪರಿಗಣಿಸಿಲ್ಲ ಅವರು. ಭೂತೊಗಟೆ ಅಂತಂದ್ರೆ ಆಕ್ಸಿಜನ್ ಬರ್ತದ, ಸಿಲಿಕಾನ್ ಬರ್ತದ, ಅಲ್ಯೂಮಿನಿಯಂ ಬರ್ತದ. ಬಟ್ ಇಡೀ ಸಂಪೂರ್ಣ ಭೂಮಿಯನ್ನು ಪರಿಗಣಿಸಿದಾಗ ಭೂಮಿಯ ಅಂತರಾಳದಲ್ಲಿ ಹೈಯೆಸ್ಟ್ ಏನಿದೆ ಅಂತಂದ್ರೆ ಕಬ್ಬಿಣದ ಪ್ರಮಾಣ ಹೆಚ್ಚಿದೆ, 35% ಇದೆ ನೋಡಿ. ಪ್ರತಿ ವರ್ಷ ಯಾವ ದಿನವನ್ನ ವಿಶ್ವ ಭೂ ದಿನವನ್ನಾಗಿ ಅಧ್ಯಯನ ಮಾಡ್ತೀವಿ ಅಥವಾ ಇದನ್ನ ಆಚರಣೆ ಮಾಡ್ತೀವಿ? ಸೆಪ್ಟೆಂಬರ್ 16, ಏಪ್ರಿಲ್ 22, ಮಾರ್ಚ್ 21, ಜನವರಿ 30. ಪ್ರತಿ ವರ್ಷ ಏಪ್ರಿಲ್ 22 ನೋಡಿ. ಏಪ್ರಿಲ್ 22 ಯಾವ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಅಂದ್ರೆ ವಿಶ್ವ ಭೂ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ವಿಶ್ವ ಭೂ ದಿನ ಏಪ್ರಿಲ್ 22. ಭೂಮಿಯ ಶಕ್ತಿಯ ಮೂಲ ಯಾವುದು? ಪೆಟ್ರೋಲ್, ಸೌರಶಕ್ತಿ, ಅಣುಶಕ್ತಿ, ಪಳುವಳಿಕೆ ಶಕ್ತಿ. ಭೂಮಿಯ ಶಕ್ತಿಯ ಮೂಲ ಸೌರಶಕ್ತಿ. ರೈಟ್ ಆನ್ಸರ್ ನೋಡಿ. ಭೂಮಿಯ ಶಕ್ತಿಯ ಮೂಲ ಯಾವುದಂದ್ರ ಸೌರಶಕ್ತಿ. ಜ್ವಾಲಾಮುಖಿಗಳ ವೈಜ್ಞಾನಿಕವಾದ ಅಧ್ಯಯನವನ್ನು ಏನಂತ ಕರೀತಾರೆ? ಜ್ವಾಲಾಮುಖಿಗಳ ವೈಜ್ಞಾನಿಕವಾದ ಅಧ್ಯಯನವನ್ನ ಪೆಟ್ರೋಲಜಿ ಎನ್ನುವರು, ಸಿಸ್ಮಾಲಜಿ ಎನ್ನುವರು, ವಲ್ಕನಾಲಜಿ ಎನ್ನುವರು, ಬಯೋಲಜಿ ಎನ್ನುವರು. ಸರಿಯಾಗಿರುವಂತ ಉತ್ತರ ವಲ್ಕನಾಲಜಿ. ರೈಟ್ ಆನ್ಸರ್ ನೋಡಿ. ವಲ್ಕನೋ ಅಂದ್ರೆ ಜ್ವಾಲಾಮುಖಿ. ಯಾಕಂದ್ರೆ ಇಟಲಿ ದೇಶದ ಸಿಸಿಲಿ ದ್ವೀಪದ ಲಿಪಾರಿ ಎಂಬ ಸ್ಥಳದಲ್ಲಿ ಕಂಡು ಬಂದಿರತಕ್ಕಂತ ಆ ಒಂದು ಜ್ವಾಲಾಮುಖಿಯನ್ನ ಅಲ್ಲಿ ಜನರು ಏನಂತ ಕರೀತಾರೆ ಅಂದ್ರೆ ವಲ್ಕನೋ ಅಂತ ಕರೀತಿದ್ರು. ವಲ್ಕನೋ ಅಂದ್ರೆ ಜ್ವಾಲಾಮುಖಿ. ಜ್ವಾಲಾಮುಖಿಗಳ ವೈಜ್ಞಾನಿಕವಾದ ಅಧ್ಯಯನವನ್ನು ವಲ್ಕನಾಲಜಿ ಅಂತ ಕರಿತೀವಿ. ಜ್ವಾಲಾಮುಖಿಗಳ ವೈಜ್ಞಾನಿಕವಾದ ಅಧ್ಯಯನವನ್ನ ವಲ್ಕನಾಲಜಿ ಎಂದು ಕರೆಯುತ್ತಾರೆ. ವಲ್ಕನೋ ಇದರ ಅರ್ಥ ಏನು ಅಂದ್ರೆ ಅಗ್ನಿ ದೇವತೆ, ಇದರ ಮೀನಿಂಗ್. ಜ್ವಾಲಾಮುಖಿಗಳ ನಾಡು ಯಾವುದು? ಇಂಡೋನೇಷ್ಯಾ ನೋಡಿ. ಇಂಡೋನೇಷ್ಯಾವನ್ನ ಜ್ವಾಲಾಮುಖಿಗಳ ನಾಡು ಅಂತ ಕರೀತಾರೆ. ಭೂಕಂಪದ ನಾಡು ಯಾವ್ದಂದ್ರ ಜಪಾನ್ ದೇಶ. ಜಪಾನ್ ದೇಶವನ್ನ ಭೂಕಂಪದ ನಾಡು ಅಂತ ಕರೆದ್ರೆ ಇಂಡೋನೇಷ್ಯಾವನ್ನ ಜ್ವಾಲಾಮುಖಿಯ ನಾಡು ಅಂತ ಹೇಳಿ ಕರಿತೀವಿ. ಜ್ವಾಲಾಮುಖಿಗಳನ್ನ ಅಗ್ನಿ ಪರ್ವತಗಳು ಅಂತ ಕರೀತಾರೆ. ಉದಾಹರಣೆ ಜಪಾನಿನ ಪೂಜಿಯಾಮ್ ಇದೆಯಲ್ಲ, ಇದನ್ನ ಜಪಾನಿನ ಅಗ್ನಿ ದೇವತೆ ಅಂತ ಕರೀತಾರೆ. ಜ್ವಾಲಾಮುಖಿಗಳ ನಾಡು ಯಾವ್ದಂದ್ರ ಇಂಡೋನೇಷಿಯಾ. ಕೊಟಪಾಕ್ಷಿ ಇದು ಯಾವ ದೇಶದಲ್ಲಿ ಕಂಡುಬರುತ್ತದೆ? ಭೂಮಿಯ ಮೇಲಿನ ಅತ್ಯಂತ ಎತ್ತರವಾದ ಜೀವಂತ ಜ್ವಾಲಾಮುಖಿ ಅಂತ ಗುರುತಿಸ್ತೀವಿ ಅದನ್ನು. ಅತಿ ಎತ್ತರವಾದ ಜೀವಂತ ಜ್ವಾಲಾಮುಖಿ ಕೊಟಪಾಕ್ಷಿ. ಇದು ಇಕ್ವೆಡಾರದಲ್ಲಿದೆ ನೋಡಿ.
ಇಕ್ವೆಡಾರದಲ್ಲಿ ಕಂಡು ಬರ್ತದೆ. ಇಕ್ವೆಡಾರದಲ್ಲಿ ಕೊಟಪಾಕ್ಷಿ ಮತ್ತು ಚಿಂಬೂರಾಸೋ. ಕೊಟಪಾಕ್ಷಿಯ ವಿಶೇಷ ಏನು ಅಂತಂದ್ರೆ ಸುಮಾರು 5897 ಮೀಟರ್ ಎತ್ತರವಾಗಿದೆ. ಭೂಮಿಯ ಮೇಲಿನ ಅತಿ ಎತ್ತರವಾದ ಜೀವಂತ ಜ್ವಾಲಾಮುಖಿ ಇದು. ಭೂಮಿಯ ಮೇಲಿನ ಅತ್ಯಂತ ಎತ್ತರವಾಗಿರುವ ಜೀವಂತ ಜ್ವಾಲಾಮುಖಿ ಅಂತ ಗುರುತಿಸ್ತೀವಿ. ಎತ್ತರವಾದ ಜೀವಂತ ಜ್ವಾಲಾಮುಖಿ. ಭೂಮಿಯ ಮೇಲಿನ ಅತಿ ಎತ್ತರವಾದ ಜೀವಂತ ಜ್ವಾಲಾಮುಖಿ ಅಂದ್ರೆ ಕೊಟಪಾಕ್ಷಿ. ಮಧ್ಯ ಅಮೆರಿಕದ ಬೆಳಕಿನ ಮನೆ ಅಂತ ಯಾವುದನ್ನು ಕರೀತಾರೆ? ಯಾವ ಜ್ವಾಲಾಮುಖಿಯನ್ನ ಮಧ್ಯ ಅಮೆರಿಕದ ಬೆಳಕಿನ ಮನೆ ಎನ್ನುವರು? ಸರಿಯಾದಂತ ಉತ್ತರ ಇಜಾಲ್ಕೋ ನೋಡಿ. ಇಜಾಲ್ಕೋ ಎಂಬ ಜ್ವಾಲಾಮುಖಿಯನ್ನ ಮಧ್ಯ ಅಮೆರಿಕದ ಬೆಳಕಿನ ಮನೆ ಅಂತ ಕರೆದರೆ ಇದು ನೋಡಿ ಎಲ್ ಸಾಲ್ವೇಡಾರದಲ್ಲಿ ಕಂಡು ಬರ್ತದೆ. ಇದನ್ನು ಇಜಾಲ್ಕೋ ಏನಂತ ಕರೀತಾರೆ? ಮಧ್ಯ ಅಮೆರಿಕದ ಬೆಳಕಿನ ಮನೆ ಅಂತ ಕರೆದ್ರೆ. ಮೆಡಿಟೇ ಸಮುದ್ರದ ಬೆಳಕಿನ ಮನೆ ಯಾವ್ದಂದ್ರೆ ಸ್ಟ್ರಾಂಬೋಲಿ. ಫಿಲಿಪೈನ್ ದ್ವೀಪದಲ್ಲಿ ಪಿನಟೋಬಾ ಮತ್ತು ತಾಲಾ ಅನ್ನುವಂಥ ಜ್ವಾಲಾಮುಖಿಗಳು ಕಂಡು ಬರ್ತವೆ. ಅಮೆರಿಕ ದೇಶದಲ್ಲಿ ಸೇಂಟ್ ಹೆಲೆನ್ಸ್ ಅನ್ನುವಂಥ ಜ್ವಾಲಾಮುಖಿ ಇದೆ. ಹವಾಯಿ ದ್ವೀಪದಲ್ಲಿ ಮೌನ್ಲೋವಾ ಮತ್ತು ಮೌನ್ ಕಿ ಅನ್ನುವಂಥ ಜ್ವಾಲಾಮುಖಿಗಳದಾವೆ. ಭೂಮಿಯ ಮೇಲೆ ಒಂದು ಅಂದಾಜಿನ ಪ್ರಕಾರ ಸುಮಾರು ಎಷ್ಟು ಜ್ವಾಲಾಮುಖಿಗಳದಾವ ಅಂತಂದ್ರೆ 600ಕ್ಕಿಂತ ಹೆಚ್ಚು ಕ್ರಿಯಾಶೀಲ ಜ್ವಾಲಾಮುಖಿಗಳನ್ನು ನೋಡ್ತೀವಿ. 600ಕ್ಕಿಂತ ಹೆಚ್ಚು ಕ್ರಿಯಾಶೀಲ ಜ್ವಾಲಾಮುಖಿಗಳು. 600ಕ್ಕಿಂತ ಹೆಚ್ಚು ಕ್ರಿಯಾಶೀಲ ಜ್ವಾಲಾಮುಖಿಗಳನ್ನು ಭೂಮಿಯ ಮೇಲೆ ಕಾಣುತ್ತೀವಿ. ಭಾರತದ ಏಕಮಾತ್ರ ಜಾಗೃತ ಜ್ವಾಲಾಮುಖಿ ಯಾವುದು? ಭಾರತದ ಏಕಮಾತ್ರ ಬ್ಯಾರನ್ ರೈಟ್ ಆನ್ಸರ್ ನೋಡಿ. ನಮ್ಮ ಭಾರತ ದೇಶದ ಏಕಮಾತ್ರ ಜಾಗೃತ ಜ್ವಾಲಾಮುಖಿ ಯಾವುದಂದ್ರೆ ಬ್ಯಾರನ್. ಬ್ಯಾರನ್ ಅನ್ನುವಂಥ ಜ್ವಾಲಾಮುಖಿಯ ವಿಶೇಷ ಏನು ಅಂತಂದ್ರೆ ಇದು ಅಂಡೋಮಾನ್ ನಿಕೋಬಾರದಲ್ಲಿ ಕಂಡು ಬರ್ತದ. ಭಾರತ ಅಂಡೋಮಾನ್ ನಿಕೋಬಾರದ ಬ್ಯಾರನ್. ಇದರ ವಿಶೇಷ ಏನು ಅಂತಂದ್ರೆ ಮಯನ್ಮಾರ್ ದೇಶದಿಂದ ಜಾವಾ, ಸುಮತ್ರ, ಇಂಡೋನೇಷ್ಯಾದವರೆಗೆ ಇದು ಏಕ ಸರಪಣಿಯಿಂದ ಕೂಡಿದೆ ನೋಡಿ. ಮಯನ್ಮಾರದಿಂದ ಇಂಡೋನೇಷ್ಯಾದವರೆಗೆ ಏಕ ಸರಪಣಿಯಿಂದ ಕೂಡಿದೆ. ಮೌಂಟ್ ಪೀಲಿ ಜ್ವಾಲಾಮುಖಿ ಕಂಡು ಬರುವುದು ಇಲ್ಲಿ. ಮೌಂಟ್ ಪೀಲಿ ಎಂಬುದು ವೆಸ್ಟ್ ಇಂಡೀಸ್ ದೇಶದಲ್ಲಿದೆ, ನೇಪಾಳದಲ್ಲಿದೆ, ರಷ್ಯಾದಲ್ಲಿದೆ, ಇಂಡೋನೇಷ್ಯಾದಲ್ಲಿದೆ. ಮೌಂಟ್ ಪೀಲಿ ಎಂಬುದು ವೆಸ್ಟ್ ಇಂಡೀಸ್ ದೇಶದಲ್ಲಿ ಕಂಡು ಬರುತ್ತೆ ನೋಡಿ. ವೆರಿ ಇಂಪಾರ್ಟೆಂಟ್ ಆಗಿರುವಂತ ಜ್ವಾಲಾಮುಖಿ ಮೌಂಟ್ ಪೀಲಿ. ಗ್ರೀಸ್ ರಾಷ್ಟ್ರದಲ್ಲಿ ಮೌಂಟ್ ಪೀಲಿಯಾನ್. ಮೌಂಟ್ ಪೀಲಿಯಾನ್ ಎಂಬುದು ಗ್ರೀಸ್ ರಾಷ್ಟ್ರದಲ್ಲಿ ಕಂಡು ಬರುತ್ತದೆ. ಜಪಾನ್ ದೇಶದಲ್ಲಿ ಇಟಲಿ ದೇಶದಲ್ಲಿ ಮೌಂಟ್ ವೆಸುವಿಯಸ್. ಮೌಂಟ್ ವೆಸುವಿಯಸ್ ಇದು ಇಟಲಿ ದೇಶದಲ್ಲಿ ಕಂಡು ಬಂದ್ರೆ ಇಂಡೋನೇಷ್ಯಾದಲ್ಲಿ ಮೌಂಟ್ ಕರ್ಕಟೋವಾ ನೋಡಿ. ಮೌಂಟ್ ಕರ್ಕಟೋವಾ ಇಂಡೋನೇಷ್ಯಾ, ವೆಸುವಿಯಸ್ ಇಟಲಿ ದೇಶ, ಮೌಂಟ್ ಪೀಲಿಯಾನ್ ಗ್ರೀಸ್ ರಾಷ್ಟ್ರ. ಈ ಮೂರು ಜ್ವಾಲಾಮುಖಿಗಳನ್ನು ಏನಂತ ಕರೀತಾರೆ ಅಂದ್ರೆ ಪ್ರಪಂಚದ ಸೂಪರ್ ಜ್ವಾಲಾಮುಖಿಗಳನ್ನು ಕರೀತಾರೆ. ಪ್ರಪಂಚದ ಸೂಪರ್ ಜ್ವಾಲಾಮುಖಿಗಳು.
ಇಡೀ ಜಗತ್ತಿನ ಸೂಪರ್ ಜ್ವಾಲಾಮುಖಿಗಳಂದ್ರೆ 3. ಒಂದು ಗ್ರೀಸ್ ರಾಷ್ಟ್ರದ ಮೌಂಟ್ ಪೀಲಿಯನ್, ಇಟಲಿ ದೇಶದ ವೆಸುವಿಯಸ್, ಇಂಡೋನೇಷ್ಯಾದ ಕ್ರಕಟೋವಾ. ವೆಸ್ಟ್ ಇಂಡೀಸ್ ದೇಶದಲ್ಲಿ ಮೌಂಟ್ ಪೀಲಿ ನೋಡಿ. ನಾರ್ಕೊಂಡಮ್ ಎಂಬುದು ಎಂಥ ಜ್ವಾಲಾಮುಖಿ ಇದು? ನಾರ್ಕೊಂಡಮ್ ಎಂಬುದು ಒಂದು ನಿದ್ರಿತ ಜ್ವಾಲಾಮುಖಿಯಾಗಿದೆ. ಇದು ಕೂಡ ಅಂಡಮಾನ್ ನಿಕೋಬಾರದಲ್ಲಿ ಕಂಡು ಬರ್ತದೆ. ಕರೆಕ್ಟಾ? ನೆಕ್ಸ್ಟ್, ಭೂಗೋಳಶಾಸ್ತ್ರದ ಪಿತಾಮಹ ಯಾರು? ಫಾದರ್ ಆಫ್ ಜಿಯೋಗ್ರಫಿ. ಯಾರನ್ನು ಭೂಗೋಳಶಾಸ್ತ್ರದ ಪಿತಾಮಹ ಎಂದು ಕರೆಯುತ್ತಾರೆ? ಎರಾಸ್ಟಾನಿಸ್ ನೋಡಿ. ಎರಾಸ್ಟಾನಿಸ್ ಏನಂತ ಕರೀತಾರೆ ಅಂದ್ರೆ ಭೂಗೋಳಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ. ಆಧುನಿಕ ಭೂಗೋಳಶಾಸ್ತ್ರದ ಪಿತಾಮಹ ಯಾರು ಅಂದ್ರೆ ಅಲೆಕ್ಸಾಂಡರ್ ವಾನ್ ಹಂಬೋಲ್ಟ್. ಅಲೆಕ್ಸಾಂಡರ್ ವಾನ್ ಹಂಬೋಲ್ಟ್ ಅವರನ್ನ ಆಧುನಿಕ ಭೂಗೋಳಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ. ಪ್ರಾಚೀನ ಭೂಗೋಳಶಾಸ್ತ್ರದ ಪಿತಾಮಹ ಅಂತಂದ್ರೆ ಎರಾಸ್ಟಾನಿಸ್. ತಪ್ಪಾದ ಜೋಡಿಯನ್ನು ಗುರುತಿಸಿ. PSI 2017ರಲ್ಲಿ ಕೇಳಿದ ಪ್ರಶ್ನೆ. ಶಾಸ್ತ ಅಮೆರಿಕ, ಕೊಟಪಾಕ್ಷಿ ಇಕ್ವೆಡಾರ, ಪೀಲಿ ವೆಸ್ಟ್ ಇಂಡೀಸ್, ವೆಸುವಿಯಸ್ ಶ್ರೀಲಂಕಾ. ತಪ್ಪಾದ ಜೋಡಿಯನ್ನು ಗುರುತಿಸಿ. ವೆಸುವಿಯಸ್ ಜಸ್ಟ್ ಹೇಳಿನಲ್ಲಿ ನಿಮಗೆ. ವೆಸುವಿಯಸ್ ಎಲ್ಲಿದೆ ಅಂತಂದ್ರೆ ಇದು ಇಟಲಿ ದೇಶದಲ್ಲಿ ಕಂಡು ಬರ್ತದೆ. ಮೌಂಟ್ ವೆಸುವಿಯಸ್. ಸರ್ವೆ ಆಫ್ ಇಂಡಿಯಾದ ಕೇಂದ್ರ ಕಚೇರಿ ಎಲ್ಲಿದೆ? ಡೆಹ್ರಾಡೂನದಲ್ಲಿದೆ, ಹೈದರಾಬಾದಲ್ಲಿದೆ, ಪುಣೆ, ದೆಹಲಿ. ಸರ್ವೆ ಆಫ್ ಇಂಡಿಯಾ. ನಮ್ಮ ದೇಶದ ಭೂಪಟಗಳನ್ನ ರಚನೆ ಮಾಡುವಂತ ಶಕ್ತಿ ಇದಕ್ಕಿದೆ. ಭಾರತ ದೇಶದ ಭೂಪಟಗಳನ್ನ ರಚನೆ ಮಾಡೋರು ಯಾರಂದ್ರ ಸರ್ವೆ ಆಫ್ ಇಂಡಿಯಾ. ಅದು ಎಲ್ಲಿದೆ ಅಂದ್ರೆ ಉತ್ತರಾಖಂಡದ ಡೆಹ್ರಾಡೂನದಲ್ಲಿದೆ ನೋಡಿ. ಉತ್ತರಾಖಂಡದ ಡೆಹ್ರಾಡೂನ್. ಡೂನ್ಗಳಲ್ಲಿ ಅತಿ ದೊಡ್ಡ ಡೂನ್ ಯಾವ್ದಂದ್ರೆ ಡೆಹ್ರಾಡೂನ್. ಕಬ್ಬಿಣದ ಅತ್ಯುತ್ತಮ ದರ್ಜೆ ಯಾವುದು? ಯಾವ ಕಬ್ಬಿಣ ಅತ್ಯುತ್ತಮ ದರ್ಜೆದಾಗಿದೆ? ಹೆಮಟೈಟ್, ಲಿಮೋನೈಟ್, ಮ್ಯಾಗ್ನಾಟೈಟ್, ಸಿಡ್ರೈಟ್. ಅತ್ಯುತ್ತಮ ದರ್ಜೆ ಕಬ್ಬಿಣದ ಅದಿರು ಯಾವುದು ಇದರಲ್ಲಿ? ಕಬ್ಬಿಣದ ಉತ್ತಮ ದರ್ಜೆ ಯಾವುದು ಅಂತಂದ್ರೆ ಸರಿಯಾದಂತ ಉತ್ತರ ಮ್ಯಾಗ್ನಾಟೈಟ್ ನೋಡಿ. ಮ್ಯಾಗ್ನಾಟೈಟ್ ಇದೆಯಲ್ಲ, ಇದು ಅತ್ಯುತ್ತಮ ಅದಿರು ಅಂತ ಕರಿತೀವಿ. ಉತ್ತಮ ದರ್ಜೆ ಕಬ್ಬಿಣದ ಅದಿರು 72% ಭಾಗದಷ್ಟು ಇಲ್ಲಿ ಕಂಡು ಬರ್ತದೆ. ಇದನ್ನ ಕಪ್ಪು ಅದಿರು ಅಂತ ಹೇಳಿ ಕರೀತಾರೆ, ಮ್ಯಾಗ್ನಾಟೈಟ್. ಇದು ಯಾವ್ಯಾವ ರಾಜ್ಯದಲ್ಲಿದೆ ಅಂತಂದ್ರೆ ಜಾರ್ಖಂಡ್ ಆಗಿರಬಹುದು, ಗೋವಾ ಆಗಿರಬಹುದು, ಕೇರಳ, ತಮಿಳುನಾಡು, ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಹೈಯೆಸ್ಟ್ ಕಂಡು ಬರ್ತದೆ. ಶ್ರೇಷ್ಠ ಅಯಸ್ಕಾಂತ ಗುಣವನ್ನು ಹೊಂದಿದ್ದು ಇದನ್ನ ಮ್ಯಾಗ್ನಾಟೈಟ್ ಅಂತ ಹೇಳಿ ಕರಿತೀವಿ. ಇನ್ನು ಕೆಂಪು ಅದಿರು ಯಾವ್ದಂದ್ರ ಹೆಮಟೈಟ್. ಕೆಂಪು ಅದಿರು ಹೆಮಟೈಟ್, ಕಪ್ಪು ಅದಿರು
ಮ್ಯಾಗ್ನಟೈಟ್. ಕರ್ನಾಟಕವು ಕಬ್ಬಿಣವನ್ನ ಯಾವ ದೇಶಕ್ಕೆ ರಫ್ತು ಮಾಡುತ್ತದೆ? ನಮ್ಮ ಕರ್ನಾಟಕ ರಾಜ್ಯ ಇದೆಯಲ್ಲ, ತನ್ನ ಕಬ್ಬಿಣದ ಅದಿರನ್ನ ಯಾವ ದೇಶಕ್ಕೆ ರಫ್ತು ಮಾಡುತ್ತದೆ? ಸೂಪರ್. ಜಪಾನ್ ದೇಶಕ್ಕೆ ರಫ್ತು ಮಾಡುತ್ತದೆ ನೋಡಿ. ಕರ್ನಾಟಕ ರಾಜ್ಯ ತನ್ನ ಕಬ್ಬಿಣದ ಇದರನ್ನು ಯಾವ ದೇಶಕ್ಕೆ ರಫ್ತು ಮಾಡುತ್ತದೆ ಅಂದ್ರೆ ಜಪಾನ್ ದೇಶಕ್ಕೆ. ಜಪಾನ್ ರೈಟ್ ಆನ್ಸರ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೆಮಟೈಟ್ ಮತ್ತು ಮ್ಯಾಗ್ನಟೈಟ್ ಎರಡೂ ರೀತಿಯ ಅದಿರುಗಳು ನಮ್ಮ ರಾಜ್ಯದಲ್ಲಿ ದೊರೀತಾವೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ 2 ಬೃಹತ್ ಉಕ್ಕು ಕಬ್ಬಿಣ ಕಾರ್ಖಾನೆಗಳದಾವೆ. ಒಂದು 1923ರಲ್ಲಿ ವಿಸ್ಕೋ ಅಂತ ಕರಿತೀವಿ. ವಿಸ್ಕೋ ಅಂದ್ರೆ ಏನು? ವಿಶ್ವೇಶ್ವರಯ್ಯ ಐರನ್ ಅಂಡ್ ಸ್ಟೀಲ್ ಕಾರ್ಪೊರೇಷನ್. ಇದರ ಮೊದಲ ಹೆಸರು ಏನಂದ್ರೆ ಭದ್ರಾವತಿ ಉಕ್ಕು ಕಬ್ಬಿಣ ಕಾರ್ಖಾನೆ. ಭದ್ರಾವತಿ ಉಕ್ಕು ಕಬ್ಬಿಣ ಕಾರ್ಖಾನೆ. ಇನ್ನ 2000ರಲ್ಲಿ ಜಿಂದಾಲ್ ಉಕ್ಕು ಕಬ್ಬಿಣ ಕಾರ್ಖಾನೆ 2. ಇದು ಏಷ್ಯಾ ಖಂಡದಲ್ಲಿ ಅತ್ಯಾಧುನಿಕ ಕೊರೆಕ್ಸ್ ಮಾದರಿಯ ಕಬ್ಬಿಣವನ್ನು ಉತ್ಪಾದನೆ ಮಾಡುವಂತ ಸಂಸ್ಥೆ ಇದು. ಯಾವುದು? ಜಿಂದಾಲ್. ಮ್ಯಾಂಗ್ನೀಸ್ ಅದಿರಿನ ನಿಕ್ಷೇಪದಲ್ಲಿ ಪ್ರಪಂಚದ ಪ್ರಥಮ ದೇಶ ಯಾವುದು? ಈ ಮ್ಯಾಂಗ್ನೀಸ್ ಅನ್ನು ಉತ್ಪಾದನೆ ಮಾಡುವುದರಲ್ಲಿ ಜಗತ್ತಿನ ನಂಬರ್ 1 ದೇಶ ಯಾವುದು? ಇಂಡಿಯಾ, ರಷ್ಯಾ, ಜಿಂಬಾಬ್ವೆ, ಕೆನಡಾ. ಜಗತ್ತಿನ ನಂಬರ್ 1 ದೇಶ ಯಾವುದು ಅಂತಂದ್ರೆ ಸರಿಯಾದಂತ ಉತ್ತರ ಜಿಂಬಾಬ್ವೆ ರೈಟ್ ಆನ್ಸರ್ ನೋಡಿ. ಮ್ಯಾಂಗ್ನೀಸ್ ನಿಕ್ಷೇಪ, ಈ ಅದಿರು ನಿಕ್ಷೇಪದಲ್ಲಿ ಪ್ರಪಂಚದ ಪ್ರಥಮ ಸ್ಥಾನ ಅಂದ್ರೆ ಜಿಂಬಾಬ್ವೆ. ಆಫ್ರಿಕಾ ಖಂಡದಲ್ಲಿ ಜಿಂಬಾಬ್ವೆ. ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂದ್ರೆ 2ನೇ ಸ್ಥಾನದಲ್ಲಿದೆ. 99% ಮ್ಯಾಂಗ್ನೀಸ್ ಭಾರತ ದೇಶದ ಯಾವ ರಾಜ್ಯದಲ್ಲಿ ಇದೆ ಅಂದ್ರೆ ಒಡಿಸ್ಸಾ ರಾಜ್ಯದಲ್ಲಿದೆ. 99% ಮ್ಯಾಂಗ್ನೀಸ್. ಮ್ಯಾಂಗ್ನೀಸ್ ಕಬ್ಬಿಣದ ಕಾಠಿಣ್ಯತೆಯನ್ನು ಹೆಚ್ಚು ಸಲುವಾಗಿ ಬಳಸ್ತಾರೆ. ಬಾಕ್ಸೈಟ್ ಅತಿ ಹೆಚ್ಚು ಉತ್ಪಾದಿಸುವ ದೇಶದಲ್ಲಿ ಮೊದಲ ರಾಜ್ಯ ಯಾವುದು? ಬಾಕ್ಸೈಟ್ ನಲ್ಲಿ ಯಾವ ರಾಜ್ಯ ಫಸ್ಟ್ ಇದೆ? ಮಹಾರಾಷ್ಟ್ರ, ಛತ್ತೀಸ್ಗಢ, ಒಡಿಸ್ಸಾ. ಒಡಿಸ್ಸಾ 2ರಲ್ಲಿ ಫಸ್ಟ್ ಇದೆ ನೋಡಿ. 2ರಲ್ಲಿ ಪ್ರಥಮ ಸ್ಥಾನ. ಎದರಾಗ? ನಿಕ್ಷೇಪದಲ್ಲಿ ಫಸ್ಟ್ ಇದೆ, ಉತ್ಪಾದನೆಯಲ್ಲಿ ಫಸ್ಟ್ ಇದೆ. ಎರಡರಲ್ಲಿ ಪ್ರಥಮ ಸ್ಥಾನ ಒಡಿಸ್ಸಾ. ಬಾಕ್ಸೈಟ್ ಅದಿರಿನ ನಿಕ್ಷೇಪ ಮತ್ತು ಉತ್ಪಾದನೆ 2ರಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಒಡಿಸ್ಸಾ. ಕರ್ನಾಟಕ ರಾಜ್ಯದಲ್ಲಿ ಯಾವುದು ಬಾಕ್ಸೈಟದಲ್ಲಿ ಪ್ರಥಮ ಸ್ಥಾನ ಇದೆ? ಹಾಸನ್, ಬೆಳಗಾವಿ, ವಿಜಯಪುರ, ಬೆಂಗಳೂರು ಗ್ರಾಮಾಂತರ. ಅದಿರು ಮತ್ತು ಅಲ್ಯೂಮಿನಿಯಂ ಉತ್ಪಾದನೆಯಲ್ಲಿ 2ರಲ್ಲಿ ಫಸ್ಟ್ ಇರಬೇಕು. ಬೆಳಗಾಂ ಜಿಲ್ಲೆ ಖಾನಾಪುರ ನೋಡಿ. ಬೆಳಗಾಂ ಜಿಲ್ಲೆಯ ಖಾನಾಪುರ. ಪ್ರಮುಖವಾಗಿ ಎಷ್ಟು ಅಲ್ಯೂಮಿನಿಯಂ ಕಂಪನಿಗಳದಾವ ದೇಶದಲ್ಲಿ? 6 ಅಲ್ಯೂಮಿನಿಯಂ ಕಂಪನಿಗಳು. 7, 5, 4.
ಅಲ್ಯೂಮಿನಿಯಂ ಕಂಪನಿಗಳ ಸಂಖ್ಯೆ. ಬಹಳ ಸರಿ ರಿಪೀಟ್ ಆಗಿರುವಂತ ಪ್ರಶ್ನೆ ನೋಡಿ ಇದು. 5 ಅಲ್ಯೂಮಿನಿಯಂ ಕಂಪನಿಗಳದ ನೋಡಿ. ನಮ್ಮ ದೇಶದಲ್ಲಿ ಟೋಟಲ್ 5 ಅಲ್ಯೂಮಿನಿಯಂ ಕಂಪನಿಗಳನ್ನು ನೋಡ್ತೀವಿ. 5 ಯಾವು? ಹಿಂಡಾಲ್ಕೋ, ಬಾಲ್ಕೋ, ನಾಲ್ಕೋ, ಇನ್ನೊಂದು ಹಿಂಡಾಲ್ಕೋ, ಬಾಲ್ಕೋ, ನಾಲ್ಕೋ, ಮಾಲ್ಕೋ. ಮದ್ರಾಸ್ ಅಲ್ಯೂಮಿನಿಯಂ ಕಂಪನಿ, ನ್ಯಾಷನಲ್ ಅಲ್ಯೂಮಿನಿಯಂ ಕಂಪನಿ, ಭಾರತ್ ಅಲ್ಯೂಮಿನಿಯಂ ಕಂಪನಿ, ಹಿಂದೂಸ್ತಾನ್ ಅಲ್ಯೂಮಿನಿಯಂ ಕಂಪನಿ, ಇಂಡಿಯನ್ ಅಲ್ಯೂಮಿನಿಯಂ ಕಂಪನಿ. ಇವುಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಬೆಳಗಾಂದಲ್ಲಿರೋದು ಯಾವುದು? ಕರ್ನಾಟಕ ರಾಜ್ಯದ ಬೆಳಗಾಂದಲ್ಲಿರೋದು ಯಾವುದಿದೆ ಬೆಳಗಾಂದಲ್ಲಿ? ಹಿಂಡಾಲ್ಕೋ ಇದೆ ನೋಡಿ. ನೆಕ್ಸ್ಟ್, ಬೆಳ್ಳಾರ ಚಿನ್ನದ ಗಣಿ ಇರುವ ಜಿಲ್ಲೆ ಯಾವುದು? ಬೆಳ್ಳಾರ ಅನ್ನುವಂಥದ್ದು ಒಂದು ಪ್ರಸಿದ್ಧವಾಗಿರುವ ಚಿನ್ನದ ಗಣಿ. ಈ ಬೆಳ್ಳಾರ ಚಿನ್ನದ ಗಣಿ ಎಲ್ಲಿದೆ? ತುಮಕೂರು ಜಿಲ್ಲೆಯಲ್ಲಿದೆ ನೋಡಿ. ತುಮಕೂರು ಜಿಲ್ಲೆಯಲ್ಲಿ ಪ್ರಸಿದ್ಧವಾಗಿರುವಂತ ಬೆಳ್ಳಾರ ಎಂಬ ಚಿನ್ನದ ಗಣಿಯನ್ನ ನೋಡ್ತೀವಿ. ಕೆಂಪನಕೋಟೆ ಎಂಬ ಚಿನ್ನದ ಗಣಿ ಎಲ್ಲಿದೆ? ಕೆಂಪನಕೋಟೆ ಎಂಬ ಚಿನ್ನದ ಗಣಿ ಹಾಸನ ಜಿಲ್ಲೆಯಲ್ಲಿದೆ ನೋಡಿ. ರಾಯಚೂರು ಹಟ್ಟಿ ಚಿನ್ನದ ಗಣಿ, ತುಮಕೂರು ಜಿಲ್ಲೆಯ ಬೆಳ್ಳಾರ ಚಿನ್ನದ ಗಣಿ ಫೇಮಸ್. ಇದು 3 ರಿಂದ 7 ಕಿಲೋಮೀಟರ್ ಉದ್ದ, 1 ರಿಂದ 2 ಕಿಲೋಮೀಟರ್ ಅಗಲವಾಗಿದ್ದು, ಇಲ್ಲಿ ಕಂಡು ಬರುವಂತ ಚಿನ್ನದ ಗಣಿಗೆ ಏನಂತ ಹೆಸರು ಕೊಟ್ಟರಂದ್ರೆ ಓಕೇಲಿ ಎಂಬ ಚಿನ್ನದ ಗಣಿ ಇದೆ ನೋಡಿ. ಓಕೇಲಿ. ಭಾರತದಲ್ಲಿ ಅತಿ ಹೆಚ್ಚು ಉತ್ಪಾದನೆಯಾಗುವಂತ ವಿದ್ಯುತ್ ಯಾವುದು? ಯಾವ ಮೂಲದಿಂದ ಹೈಯೆಸ್ಟ್ ವಿದ್ಯುತ್ ಅನ್ನು ಉತ್ಪಾದನೆ ಮಾಡ್ತೀವಿ? ಕಲ್ಲಿದ್ದಲು, ಜಲ ವಿದ್ಯುತ್ ಶಕ್ತಿ, ಪವನ ವಿದ್ಯುತ್ ಶಕ್ತಿ, ಮೇಲಿನ ಎಲ್ಲವೂ. ಸೂಪರ್. ಥರ್ಮಲ್ ನೋಡಿ. ಕಲ್ಲಿದ್ದಲು ವಿದ್ಯುತ್ ಶಕ್ತಿ. ಭಾರತದಲ್ಲಿ ಅತಿ ಹೆಚ್ಚು ಉತ್ಪಾದನೆಯಾಗುವಂತ ವಿದ್ಯುತ್ ಶಕ್ತಿ ಯಾವ್ದಂದ್ರೆ ಕಲ್ಲಿದ್ದಲು. ಇದಕ್ಕೆ ಥರ್ಮಲ್ ಶಕ್ತಿ ಅಂತ ಕರಿತೀವಿ. ಎಷ್ಟು % ಇದೆ ಅಂದ್ರೆ 70% ಅದೇ ಇದೆ ನೋಡಿ. 70%. ಅದಕ್ಕೆ ಕಲ್ಲಿದ್ದಲನ್ನು ಏನಂತ ಕರೀತಾರಂದ್ರೆ ಕಪ್ಪು ವಜ್ರ ಅಂತ ಕರೀತಾರೆ. ಬಹು ಉಪಯೋಗಿ ಗುಣವನ್ನ ಆಧರಿಸಿದ್ದರಿಂದ ಇದನ್ನ ಕಪ್ಪು ವಜ್ರ ಅಂತ ಕರೀತಾರೆ. ಶ್ರೇಷ್ಠ ದರ್ಜೆಯ ಕಲ್ಲಿದ್ದಲು ಯಾವುದು? ಎಲ್ಲವುಗಳಲ್ಲಿ ಅತ್ಯಂತ ಶ್ರೇಷ್ಠ ದರ್ಜೆಯ ಕಲ್ಲಿದ್ದಲು ಯಾವುದು? ಯಾವುದು ಆನ್ಸರ್ ಮಾಡ್ತೀರಿ? ಬಿಟುಮಿನಸ್, ಆಂಥ್ರಸೈಟ್, ಲಿಗ್ನೈಟ್, ಫೀಟ್. ಕರೆಕ್ಟ್. ಸರಿಯಾದಂತ ಉತ್ತರ ಆಂಥ್ರಸೈಟ್ ರೈಟ್ ಆನ್ಸರ್ ನೋಡಿ.
ಆಂಥ್ರಾಸೈಟ್ ಅನ್ನೋದು ಅತ್ಯಂತ ಶ್ರೇಷ್ಠ ದರ್ಜೆ ಕಲ್ಲಿದ್ದಲದಿರ ಅಂತೇಳಿ ಗುರುತಿಸ್ತೀವಿ. ಭಾರತ ದೇಶದ ಕಲ್ಲಿದ್ದಲದ ತವರು ಮನೆ ಅಂತ ಹೇಳಿ ಯಾವ್ದನ್ನು ಕರೀತಾರಂತಂದ್ರೆ ಜರಿಯಾ ನೋಡಿ. ಜಾರ್ಖಂಡ್ ರಾಜ್ಯದ ಜರಿಯಾ ಇದೆಯಲ್ಲ, ಇದನ್ನ ಭಾರತದ ಕಲ್ಲಿದ್ದಲದ ತವರು ಮನೆ ಅಂತ ಕರೀತಾರೆ. ಅತ್ಯುತ್ತಮ ಲೋಹಾಂಶ ಭರಿತವಾದ ಕಲ್ಲಿದ್ದಲದ ಉಗ್ರಾಣ ಯಾವ್ದಂದ್ರ ಜಾರ್ಖಂಡ್ ರಾಜ್ಯದ ಜರಿಯಾ ಅನ್ನುವಂಥ ಸ್ಥಳ ಕಲ್ಲಿದ್ದಲಕ್ಕೆ ಫೇಮಸ್. ಭಾರತದಲ್ಲಿ ಪ್ರಥಮ ಪೆಟ್ರೋಲಿಯಂ ಸಂಶೋಧನಾ ಕೇಂದ್ರವನ್ನ ಆರಂಭಿಸಿದ ಸ್ಥಳ ಯಾವುದು? ಅಸ್ಸಾಂ ರಾಜ್ಯದ ದಿಗ್ಬಾಯಿ ನೋಡಿ. ಅಸ್ಸಾಂ ರಾಜ್ಯದ ದಿಗ್ಬಾಯಿ ಅನ್ನುವಂಥ ಸ್ಥಳ. ಸಾರಿ, ಫಸ್ಟ್ ಮಾಕುಮ್, ಮಾಕುಮ್ ಆದ್ಮೇಲೆ ಅಸ್ಸಾಂ ರಾಜ್ಯದ ದಿಗ್ಬಾಯಿ. ಫಸ್ಟ್ ಮಾಕುಮ್ ಯಾವ ವರ್ಷ? 1867ರಲ್ಲಿ ಅಸ್ಸಾಂ ರಾಜ್ಯದ ಮಾಕುಮ್ ಎಂಬ ಸ್ಥಳದಲ್ಲಿ ಮೊದಲು ಬಾರಿಗೆ ಇದನ್ನು ಕೆತ್ತನೆ ಮಾಡ್ಲಾಗ್ತದ. ಆದರೆ 1869ರಲ್ಲಿ ದಿಗ್ಬಾಯಿ ಎಂಬಲ್ಲಿ ಇದನ್ನ ತೋಡಲಾಯಿತು. ನಂತರ ಗುಜರಾತ್ ರಾಜ್ಯದ ಅಂಕಲೇಶ್ವರ ಆಗಿರಬಹುದು, ಕ್ಯಾಂಬೆ ಆಗಿರಬಹುದು, ಮಹಾರಾಷ್ಟ್ರದ ಬಾಂಬೆ ಹೈ ಆಗಿರಬಹುದು. ಬಾಂಬೆ ಹೈಯನ್ನು ಏನಂತ ಕರೀತಾರಂದ್ರ ಸಾಗರ ಸಾಮ್ರಾಟ ಅಂತ ಕರೀತಾರೆ. 21ನೇ ಶತಮಾನದ ಅದ್ಭುತವಾದಂತ ಇಂಧನ ಯಾವುದು? ಇಪ್ಪತ್ತೊಂದನೇ ಶತಮಾನದ ಅದ್ಭುತವಾದ ಇಂಧನ ಯಾವ್ದಂದ್ರ ಸ್ವಾಭಾವಿಕ ಅನಿಲ ನೋಡಿ. ನ್ಯಾಚುರಲ್ ಗ್ಯಾಸ್ ಇದೆಯಲ್ಲ, ಇದನ್ನ 21ನೇ ಶತಮಾನದ ಅದ್ಭುತವಾಗಿರುವಂತ ಸ್ವಾಭಾವಿಕ ಅನಿಲವನ್ನು 21ನೇ ಶತಮಾನದ ಅದ್ಭುತವಾಗಿರುವಂತ ಅನಿಲ ಅಂತ ಕರಿತೀವಿ. ಎಲ್ಲ ಗೌರ್ಮೆಂಟ್ ಪುಸ್ತಕದಲ್ಲಿ ಇರುವಂತ ಬಹುತೇಕ ಪಾಯಿಂಟ್